ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲನ್ನು ಸೆಲೆಕ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪಿಸ್ತೀನಿ. ಮತ್ತು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈ NSP ಸ್ಕಾಲರ್ಶಿಪ್ ನಿಮ್ಮೆಲ್ಲರಿಗೂ ಗೊತ್ತಿರೋ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಈ ಪೋರ್ಟಲಲ್ಲಿ ತುಂಬ ಸ್ಕೀಮ್ಸ್ ಇದ್ದಾವೆ. ಅವು ಯಾವ್ಯಾವ ಸ್ಕೀಮ್ಸು, ಅದರಲ್ಲಿ ನಮಗೆ ಯಾವ ಬರ್ತವೆ, ನೀವು ಯಾವ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ, ಓಕೆ, ಇದರಲ್ಲಿ ಮೇಯ್ನಾಗಿ ಕರ್ನಾಟಕದವ್ರಿಗೆ ಯಾವ ಸ್ಕೀಮ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ, ಮತ್ತು ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಚಾನಲ್ಗೆ ಲಿಂಕ್ ಆಗಿರುವಂತಹ ಗ್ರೂಪ್ ಸಹ ಇದೆ, ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲೂ ಯೂಟ್ಯೂಬ್ಗಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ಸ್ ಬರ್ತಾವೆಲ್ಲ. ಓಕೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ ಏನಾದ್ರು ಡೌಟ್ಸ್ ಇದ್ದರೆ ಅದರಲ್ಲೇ ಲಿಂಕ್ ಆಗಿರೋಂಥ ಗ್ರೂಪ್ ಇದೆ, ಅಲ್ಲಿ ಗ್ರೂಪ್ಗೆ ಹೋಗ್ಬಿಟ್ಟು ಡಿಸ್ಕಷನ್ ಸಹ ಮಾಡಿ, ಅಲ್ಲೂ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಬನ್ನಿ ಹಾಗಾದರೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಕೀಮ್ಸ್ ಆನ್ NSP ಅಂತ. ಓಕೆ, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್ಸು, ಯಾವ ಸ್ಟೇಟ್ ಗೌರ್ಮೆಂಟ್ ಬರೋದಿಲ್ಲ. NSP ಅಂದರೆ ಬರೋದೇ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸು. ಅದಲ್ಲದೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸು ಇದ್ದಾವೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸು ಇದು NSP ಸ್ಕಾಲರ್ಶಿಪ್ಪಲ್ಲಿ ಬಿಟ್ಟಿಲ್ಲ. NSPಯಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸು ಬಿಡೋದಿಲ್ಲ. ಸೊ ನಮ್ಮ ಕರ್ನಾಟಕದವ್ರಿಗೆ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸಲ್ಲೇ ಯಾವುದಾದ್ರು ಇದ್ದರೆ ಅಪ್ಲೈ ಮಾಡ್ಕೋಬೋದು ಅಷ್ಟೇ. ಓಕೆ ಬನ್ನಿ, ಹಾಗಾದರೆ ಫಸ್ಟ್ನೇದು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನಲ್ ವಿತ್ ಡಿಸಬಿಲಿಟೀಸ್. ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ, ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 31/10/2024 ಆಗಿದೆ. ಓಕೆ, ಇದರಲ್ಲಿ ಏನಂದರೆ ಇಲ್ಲಿ ಇದು ಯಾರಿಗೆ ಬೇಕು ಅಂದರೆ ನೋಡಿ, ಇಲ್ಲಿ ಸ್ಕಾಲರ್ಶಿಪ್ ಫಾರ್ ಟಾಪ್ ಕ್ಲಾಸಸ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್. ಅಂದರೆ ಡಿಸಬಿಲಿಟೀಸ್ ಇರುತ್ತಲ್ವಾ, ಅಂದರೆ ಡಿಸಬಲ್ ಪರ್ಸನ್ಸ್ ಇರ್ತಾರಲ್ಲ, ಅವರಿಗೆ ಈ ಸ್ಕಾಲರ್ಶಿಪ್ ಬರುತ್ತೆ ಅಪ್ಲೈ ಮಾಡೋಕ್ಕೆ. ಓಕೆ, ಇದರಲ್ಲಿ ಪೋಸ್ಟ್ ಮೆಟ್ರಿಕ್ ಇದೆ, ಪ್ರೀ ಮೆಟ್ರಿಕ್ ಇದೆ, ಮತ್ತು ಹೈಯರ್ ಎಜುಕೇಷನ್ ಅವ್ರಿಗೂ ಸಹ ಇದೆ. ಓಕೆ, ಅದಾಯಿತು. ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಓಕೆ, ಇದು ಹೈಯರ್ ಎಜುಕೇಷನ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಸ್ಕಾಲರ್ಶಿಪ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಓಕೆ, ಈ ಸ್ಕಾಲರ್ಶಿಪ್ ಯಾರಿಗೆ ಬರುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ, ಈ ಸ್ಕಾಲರ್ಶಿಪ್ ಬಗ್ಗೆ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಏನಂದರೆ ಅದೇ ಆಗಲೇ ಹೇಳೋದಂಗೆ PMSV ಸ್ಕಾಲರ್ಶಿಪ್ ಇದು. ಓಕೆ, ಈ ಸ್ಕಾಲರ್ಶಿಪ್ ಬಗ್ಗೆ ಆಗಲೇ ಒಂದು ನೆನ್ನೆ ವಿಡಿಯೋ ಮಾಡಿದ್ದೆ. ಇದರಲ್ಲಿ ಯಾರು ಬರ್ತಾರೆ ಅಂದರೆ, ಫಸ್ಟ್ ಇಯರ್ ಡಿಗ್ರಿ ಅಥವಾ ಫಸ್ಟ್ ಇಯರ್ ಇಂಜಿನಿಯರಿಂಗ್, ಒಟ್ಟು ಸೆಕೆಂಡ್ PU ಯಾರು ಪಾಸ್ ಆಗಿರ್ತೀರಾ ಈ ವರ್ಷ, ಅಂದರೆ 2023-24 ಇಯರಲ್ಲಿ ಯಾರು ಸೆಕೆಂಡ್ PUನ ಪಾಸ್ ಆಗಿದ್ದೀರಾ ಅಂಥವರು ಎಕ್ಸಾಮ್ ಬರ್ದು ಯಾರು ಪಾಸ್ ಆಗಿದ್ದೀರಾ ಅವರು 80%ಗಿಂತ ಮೇಲಿರಬೇಕು ಎಲಿಜಿಬಿಲಿಟಿಗೆ. ಅಂಥವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದು ಫಸ್ಟ್ ಇಯರ್ಗೆ ಮಾತ್ರ ಜಾಯ್ನ್ ಆಗಿರಬೇಕು, ಡಿಗ್ರಿ ಅಥವಾ ಇಂಜಿನಿಯರಿಂಗಲ್ಲಿ. ನಾವು ಸೆಕೆಂಡ್ ಇಯರಿಗೆ ಜಾಯ್ನ್ ಆಗಿದ್ದೀವಿ ಅಥವಾ ನಾವು ಸೆಕೆಂಡ್ ಇಯರಲ್ಲಿದ್ದೀವಿ ಅಂದರೂ ಕೂಡ ಅದು ಎಲಿಜಿಬಲ್ ಬರೋದಿಲ್ಲ. ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರಬೇಕು, ಅಂಥವ್ರಿಗೆ ಈ ಸ್ಕಾಲರ್ಶಿಪ್. ಓಕೆ, ಅದಾದಮೇಲೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೈರ್ಸ್ ನ್ಯಾಷನಲ್ ಫೆಲೋಶಿಪ್ ಆ್ಯಂಡ್ ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಷನ್ ಫಾರ್ ST ಸ್ಟೂಡೆಂಟ್ಸ್. ಓಕೆ, ಈ ST ಸ್ಟೂಡೆಂಟ್ಸ್ ಅಂತ ಇದೆ, ಇದು ಯಾರಿಗೆ ಎಲಿಜಿಬಲ್ ಇರುತ್ತೆ ಅಂದರೆ, ಹೈಯರ್ ಎಜುಕೇಷನ್ ಅಂದರೆ ಟಾಪ್ ಕ್ಲಾಸ್ ಎಜುಕೇಷನ್. ಅಂದರೆ MPhil ಮತ್ತು PhD ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ MPhil ಮತ್ತು PhD ಮಾಡ್ತಾ ಇರ್ತಾರಲ್ಲ ಸ್ಟೂಡೆಂಟ್ಸು, ಅವ್ರಿಗೆ ಹೈಯರ್ ಎಜುಕೇಷನ್ ಅಂದರೆ ಟಾಪ್ ಕ್ಲಾಸ್ ಎಜುಕೇಷನ್ ಯಾರು ಮಾಡ್ತಾ ಇರ್ತಾರೋ MPhil ಅಥವಾ PhD, ಅವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಮತ್ತು ಅವರು ST ಸ್ಟೂಡೆಂಟ್ ಆಗಿರಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಕೀಮ್ ಬಂದರೆ ಮೈನಾರಿಟಿ ಅಫೈರ್ಸ್. ಓಕೆ, ಈ ಸ್ಕಾಲರ್ಶಿಪ್ ಕ್ಲೋಸ್ ಆಗಿದೆ ಮೈನಾರಿಟಿದು ಈ ವರ್ಷ ಇನ್ನೂ ಓಪನ್ ಮಾಡಿಲ್ಲ. ಲಾಸ್ಟ್ ಇಯರ್ದು 2023 ಸಹ ಓಪನ್ ಮಾಡಿಲ್ಲ. ಮೈನಾರಿಟಿ ಸ್ಕಾಲರ್ಶಿಪ್ನ ಕ್ಲೋಸ್ ಮಾಡಿದ್ದಾರೆ, ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಓಕೆ, ಇದು ಮೈನಾರಿಟಿ ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಮೈನಾರಿಟಿ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಮತ್ತು ಹೈಯರ್ ಎಜುಕೇಷನ್ ಸ್ಕಾಲರ್ಶಿಪ್ 3 ಬರ್ತವೆ ಮೈನಾರಿಟಿಗೆ. ಓಕೆ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಓಕೆ, ಇದು ಬಂದುಬಿಟ್ಟು ನ್ಯಾಷನಲ್ ಮೆನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಅಂದರೆ ಇದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ, ಮೆನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್. ಅಂದರೆ ಸ್ಕೂಲ್ ಎಜುಕೇಷನಲ್ಲಿ ಯಾರು ಇರ್ತಾರೋ, ಅಂದರೆ 12th ಅಂದರೆ PUC ಇರುತ್ತಲ್ಲ ನಿಮ್ಮದು, PUCಗಿನ್ನ ಒಳಗಡೆ ಯಾರು ಓದ್ತಾ ಇರ್ತಾರೋ ಅದನ್ನು ಇವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಅದು ಮೆನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ಗೆ ಇವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೂ August 31 ಲಾಸ್ಟ್ ಡೇಟು. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ನೆಕ್ಸ್ಟ್ ಸ್ಕೀಮ್ ಇದು.
ಓಕೆ, PM ಸ್ಕಾಲರ್ಶಿಪ್ ಫಾರ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆ್ಯಂಡ್ ಅಸ್ಸಾಂ ರಿಲೀಫ್ಸ್. ಓಕೆ, ಇದು ಬಂದುಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರೋದಿಲ್ಲ, ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು ಅಸ್ಸಾಂ ರಿಲೀಫ್ ಅವ್ರಿಗೆ ಬರುತ್ತೆ, ಮತ್ತು ಆರ್ಮ್ಡ್ ಪೊಲೀಸ್ ಫೋರ್ಸ್ ಇರುತ್ತಲ್ಲ ಅವ್ರ ಮಕ್ಕಳಿಗೆ ಇದು ಬರುತ್ತೆ. ಓಕೆ, ಇದು ನಮಗೆ ಬೇಕಾಗಿಲ್ಲ. ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೆ ಬೋರ್ಡ್ಸ್. ಓಕೆ, ಮಿನಿಸ್ಟ್ರಿ ಆಫ್ ರೈಲ್ವೆ ಬೋರ್ಡ್ಸ್ ಅಂದರೆ ಏನು ಗೊತ್ತಾ? ಈ ರೈಲ್ವೆ ಜಾಬಲ್ಲಿ ಇರ್ತಾರಲ್ವಾ, ರೈಲ್ವೆ ಜಾಬಲ್ಲಿ ಇದ್ದುಬಿಟ್ಟು ಓದ್ತಾ ಇರ್ತಾರೆ ನೋಡಿ. ಅಂದರೆ ಗ್ರೂಪ್ C ಆ್ಯಂಡ್ D ಈ ಹುದ್ದೆಗಳಲ್ಲಿ ರೈಲ್ವೆ ಜಾಬಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ವ, ಅವರೇನಾದರೂ ಸ್ಟಡಿ ಮಾಡ್ತಾ ಇದ್ದರೆ ಹೈಯರ್ ಎಜುಕೇಷನ್ ಸ್ಟಡಿ ಮಾಡ್ತಾ ಇರಬೇಕು, ಡಿಗ್ರಿ ಅಥವಾ ಹೈಯರ್ ಎಜುಕೇಷನ್ ಅದಕ್ಕಿಂತ ಅಂಥವ್ರಿಗೆ ಇದು ಬರುತ್ತೆ. ಇದು ಕರ್ನಾಟಕದಲ್ಲಿ ಅವೈಲೇಬಲ್ ಇಲ್ಲ ಸದ್ಯಕ್ಕೆ. ಓಕೆ, ಅದಾದಮೇಲೆ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಓಕೆ, ಈ ಸ್ಕೀಮಲ್ಲಿ ಬಂದುಬಿಟ್ಟು 3 ಥರ ಇದೆ. ಒಂದು ಸ್ವಂತ ಸ್ಕಾಲರ್ಶಿಪ್ ಫಾರ್ ಟೆಕ್ನಿಕಲ್ ಡಿಪ್ಲೊಮೊ. ಸ್ವಂತ ಅಂದರೆ ಏನು ಗೊತ್ತಾ? ಅಪ್ಪ ಅಮ್ಮ ಇಬ್ಬರು ಇರಬಾರ್ದು ಅಂಥವ್ರು, ಅಥವಾ ಯಾರಾದರೂ ಒಬ್ಬರು ಪೇರೆಂಟ್ಸ್ ಇರಲ್ಲ ಅವ್ರಿಗೆ, ಅಂಥವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ, ಎಲಿಜಿಬಿಲಿಟಿ. ಓಕೆ, ಅದು ಡಿಗ್ರಿ ಅವ್ರಿಗಿದೆ. ಮತ್ತು ಟೆಕ್ನಿಕಲ್ ಡಿಪ್ಲೊಮೊ ಅಂದರೆ ಮಾಮೂಲು ಟೆಕ್ನಿಕಲ್ ಡಿಪ್ಲೊಮೊ ಆಗಿರಬೇಕು, ಯಾವುದಾದ್ರೂ ಕೋರ್ಸು. ಓಕೆ, ಟೆಕ್ನಿಕಲ್ ಡಿಗ್ರಿ ಅಂದರೆ ಇಂಜಿನಿಯರಿಂಗ್ ಆಗಿರಬೇಕು. ಇಂಜಿನಿಯರಿಂಗಲ್ಲಿ ಓದ್ತಾಯಿದ್ರು ಅಥವಾ BTechಲ್ಲಿ ಓದ್ತಾಯಿದ್ರು, ಇದಕ್ಕೆ ಅಪ್ಲೈ ಮಾಡ್ಬೋದು. ಅವರು ಯಾರಾದರೂ ಪೇರೆಂಟ್ಸ್ ಒಬ್ಬರು ಅಥವಾ ಇಬ್ಬರು ಇಲ್ಲ ಅನ್ನೋರು ಇದನ್ನು ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಟೆಕ್ನಿಕಲ್ ಡಿಗ್ರಿ ಆರ್ ಡಿಪ್ಲೊಮೊ. ಅಂದರೆ ಪ್ರಗತಿ ಸ್ಕಾಲರ್ಶಿಪ್ಪಿಂದ ಇದು ಗರ್ಲ್ಸ್ ಸ್ಟೂಡೆಂಟ್ಸ್ ಅಂದರೆ ಇದು ನೀವು ಟೆಕ್ನಿಕಲ್ ಡಿಪ್ಲೊಮೊ ಓದ್ತಿರ್ಬೋದು, ಎನಿ ಕೋರ್ಸ್ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಡಿಗ್ರಿ ಓದ್ತಾ ಇರ್ಬೋದು. ಇದು ಕರ್ನಾಟಕದವ್ರಿಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೀವೀಗ ಕೂಡ ಅಪ್ಲೈ ಮಾಡ್ಬೋದು. ಈಗ ಓಪನ್ ಇದೆ. ಎಲ್ಲಿವರೆಗೂ ಓಪನ್ ಇದೆ ಅಂದರೆ ಅಕ್ಟೋಬರ್ 31ವರೆಗೂ ಸಹ ಇದು ಓಪನ್ ಇದೆ. ಓಕೆ, ಅಲ್ಲಿವರೆಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಇದು ಬರೀ ಗರ್ಲ್ಸಿಗೆ ಮಾತ್ರ, ಹುಡುಗಿರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಬರುತ್ತೆ. ಅಂದರೆ ನೀವು ಟೆಕ್ನಿಕಲ್ ಡಿಪ್ಲೊಮೊ ಓದ್ತಿರ್ಬೋದು, ಇಲ್ಲ ಯಾವುದಾದ್ರೂ ಟೆಕ್ನಿಕಲ್ ಎಜುಕೇಷನ್ ಓದ್ತಾ ಇರ್ಬೋದು ಡಿಪ್ಲೊಮೊದಲ್ಲಿ ಕೋರ್ಸು, ಅಂಥವ್ರು ಸಹ ಈ ಅಪ್ಲೈ ಮಾಡ್ಬೋದು. ಬಟ್ ಓನ್ಲಿ ಗರ್ಲ್ಸ್ಗೆ. ಮತ್ತು ಟೆಕ್ನಿಕಲ್ ಡಿಗ್ರಿ ಅಂದರೆ BE ಓದ್ತಾ ಇರ್ತೀರಲ್ವಾ, ಇದು BE ಅಂದರೆ ನೀವು ಕೇಳ್ಬೋದು, ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಹೋಗಿರ್ತೀರ ಡಿಪ್ಲೊಮೊ ಮೇಲೆ, ಅವರು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್, ಅಪ್ಲೈ ಮಾಡ್ಬೋದು. ಟೆಕ್ನಿಕಲ್ ಡಿಪ್ಲೊಮೊ ಮತ್ತು ಟೆಕ್ನಿಕಲ್ ಡಿಗ್ರಿ ಇಬ್ಬರು ಅಪ್ಲೈ ಮಾಡ್ಬೋದು. ಲ್ಯಾಟ್ರಲ್ ಎಂಟ್ರಿ ಹೋಗಿದ್ರು ಸಹ ಅಪ್ಲೈ ಮಾಡ್ಬೋದು, ಎಲಿಜಿಬಲ್ ಇದೆ ಹೇಳಿದ್ದಾರೆ ಅವರು. ಓಕೆ, ಇದು ಬರೀ ಗರ್ಲ್ಸ್ಗೆ. BE ಓದ್ತಾ ಇರೋ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಗರ್ಲ್ಸು ಅಪ್ಲೈ ಮಾಡ್ಬೋದು, ಫಸ್ಟ್ ಇಯರಿಗೆ ಹೋಗೋ ಅಂಥ ಗರ್ಲ್ಸು ಸಹ ಅಪ್ಲೈ ಮಾಡ್ಬೋದು. ಕರ್ನಾಟಕದಲ್ಲೂ ಅಪ್ಲಿಕೇಬಲ್ ಇದೆ, ಇದು ಅಪ್ಲೈ ಮಾಡ್ಬೋದು. ಓಕೆ, ಅದು ಬಂದುಬಿಟ್ಟು ಡಿಗ್ರಿಗೆ, ಇದು ಬಂದುಬಿಟ್ಟು ಡಿಪ್ಲೊಮಾಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್. ಓಕೆ, ಟೆಕ್ನಿಕಲ್ ಡಿಗ್ರಿ ಇದೆ, ಇದ್ರಾಗೂ ಟೆಕ್ನಿಕಲ್ ಡಿಪ್ಲೊಮೊ ಇದೆ. ಅಂದರೆ ಸ್ಕಾಲರ್ಶಿಪ್ ಈ ಸ್ಕೀಮ್ ಏನಕ್ಕೆ ಅಂದರೆ ಡಿಸೇಬಿಲಿಟಿ ಪರ್ಸನ್ಸ್ ಟೆಕ್ನಿಕಲ್ ಎಜುಕೇಷನಲ್ಲಿ ಓದ್ತಾ ಇರ್ತಾರಲ್ವ, ಏನಾದ್ರು ಡಿಸೇಬಿಲಿಟಿ ಇರೋರು, ಅಂಥವರು ಡಿಸೇಬಿಲಿಟಿ ಇರೋರಿಗೆ ಈ ಸ್ಕಾಲರ್ಶಿಪ್ ಸಹ ಬರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಸ್ಕೀಮ್ ಬಂದುಬಿಟ್ಟು UGC ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್, ಮತ್ತು ಇಶಾನ್ ಉದಯ್ ಸ್ಪೆಷಲ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ NER. ಓಕೆ, ಇಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಇದೆ. ಇದು PG ಕೋರ್ಸ್ಗೆ ಅಪ್ಲಿಕೇಬಲ್ ಬರುತ್ತೆ, UG ಕೋರ್ಸ್ಗೆ ಬರೋದಿಲ್ಲ. ಪೋಸ್ಟ್ ಗ್ರ್ಯಾಜುಯೇಷನ್ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಬರುತ್ತೆ. ಮತ್ತು ನಾರ್ತ್ ವೆಸ್ಟರ್ನ್ ಇಂಡಿಯಾದವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಬರುತ್ತೆ. ಇದು ಅಷ್ಟೇ. ಇಶಾನ್ ಉದಯ್ ಸ್ಪೆಷಲ್ ಸ್ಕಾಲರ್ಶಿಪ್ ಇದು ಅಷ್ಟೇ. ನಾರ್ತ್ ಈಸ್ಟರ್ನ್ ಸೈಡ್ ಯಾರು ಓದ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಇರುತ್ತೆ. ಇದು ಕರ್ನಾಟಕದವ್ರಿಗೆ ಅಪ್ಲಿಕೇಬಲ್ ಇಲ್ಲ, ಸೊ ಅದು ಬೇಡ ಈಗ. ಓಕೆ, ಇದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಫ್ NEC, ಇದು ಸೇಮ್ ನಾರ್ತ್ ಈಸ್ಟರ್ನ್ಗೆ ಬರುತ್ತೆ, ಇದು ಬೇಡ ನಮಗೆ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಓಕೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಸೋಷಿಯಲ್ ಜಸ್ಟಿಸ್ ಫಾರ್ ಎಂಪವರ್ಮೆಂಟ್ ಅಂದರೆ ಡಿಸೇಬಿಲಿಟಿ ಪರ್ಸನ್ಸ್. ನಾವು ಸ್ಕೂಲ್ಸ್ ಇರ್ತವೆ, ನೀವು ನೋಡಿರ್ಬೋದು, ಡಿಸೇಬಲ್ ಪರ್ಸನ್ಸ್ ಸ್ಕೂಲ್ಸ್ ಇರ್ತವೆ, ಕಾಲೇಜಸ್ ಇರ್ತವೆ. ಅಂಥ ಸ್ಕೂಲು ಕಾಲೇಜಲ್ಲಿ ಓದ್ತಿರೋ ಅಂತಹ SC ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಇದು ಕರ್ನಾಟಕದಲ್ಲೂ ಅಪ್ಲಿಕೇಬಲ್ ಇದೆ, ಬಟ್ ಡಿಸೇಬಿಲಿಟಿ ಸ್ಕೂಲ್ಸು ಮತ್ತು ಕಾಲೇಜಸಲ್ಲೇ ಓದ್ತಾ ಇರುವಂತಹ ಡಿಸೇಬಿಲಿಟಿ ಪರ್ಸನ್ಸ್ಗೆ ಈ ಸ್ಕಾಲರ್ಶಿಪ್ ಬರುತ್ತೆ. ಅದು SC ಸ್ಟೂಡೆಂಟ್ಸ್ಗೆ ಆಗಿರಬೇಕು. ಮತ್ತು ಮಿನಿಸ್ಟ್ರಿ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್. ಓಕೆ, ಇಲ್ಲಿ ಲೇಬರ್ ಎಂಪ್ಲಾಯ್ಮೆಂಟ್ ಅಂತ ಇದೆ, ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟು ದ ವಾರ್ಡ್ ಆಫ್ BD ಆ್ಯಂಡ್ ಚೈನಿ ಪೋಸ್ಟ್ ಮೆಟ್ರಿಕ್ ವರ್ಕರ್ಸ್. ಓಕೆ, ನಿಮ್ಮ ಪೇರೆಂಟ್ಸ್ ಏನಿದ್ರು BD ವರ್ಕರ್ಸ್ ಅಥವಾ ಚೈನಿ ವರ್ಕರ್ಸ್ ಆಗಿದ್ದರೆ, ನಿಮ್ಮ ಪೇರೆಂಟ್ಸ್ ಏನಾದರೂ ಅಂಥವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು. ಪ್ರೀ ಮೆಟ್ರಿಕಲ್ಲೂ ಇದೆ, ಪೋಸ್ಟ್ ಮೆಟ್ರಿಕಲ್ಲೂ ಇದೆ. ಓಕೆ, ಇದಕ್ಕೆ ಕರ್ನಾಟಕದವ್ರು ಅಪ್ಲಿಕೇಬಲ್ ಇದೆಯಾ ಅಂದರೆ ಓಕೆ, ಕರ್ನಾಟಕದವ್ರು ಅಪ್ಲಿಕೇಬಲ್ ಇದೆ, ಬಟ್ ನಿಮ್ಮ ಪೇರೆಂಟ್ಸು BD ವರ್ಕರ್ಸ್ ಅಥವಾ ಚೈನಿ ವರ್ಕರ್ಸ್ ಆಗಿರಬೇಕು. ಓಕೆ,
ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು OBC ಸ್ಟೂಡೆಂಟ್ಸ್ಗೆ. ಬಟ್ ಇದು ಏನಂದರೆ ಇದೀಗ ಕ್ಲೋಸ್ ಆಗಿದೆ. ಸೇಮ್ ಆಗ ಇಲ್ಲಿ SC STಗೆ ಹೆಂಗೆ SC ST ಸ್ಟೂಡೆಂಟ್ಸ್ಗೆ ಇದನ್ನು ಕೊಡ್ತಾಯಿದ್ರು ಅದೇ ಥರ ಇದು ನೆನ್ನೆ ತಾನೇ ಕ್ಲೋಸ್ ಆಗಿದೆ. ಇದು ಡಿಸಬಿಲಿಟಿ ಪರ್ಸನ್ಸು ಓದ್ತಾ ಇರ್ತಾರಲ್ಲ ಡಿಸಬಿಲಿಟಿ ಸ್ಕೂಲ್ಸಲ್ಲಿ, ಅಂಥ ಸ್ಕೂಲ್ಸಲ್ಲಿರೋ OBC ಸ್ಟೂಡೆಂಟ್ಸ್ಗೆ ಇದು ಎಲಿಜಿಬಲ್ ಇರುತ್ತೆ. ಸೊ ಇದ್ರ ಬಗ್ಗೆ ಕ್ಲೋಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಏನು ಬೇಡ. ಓಕೆ, ಇಷ್ಟು ಸ್ಕಾಲರ್ಶಿಪ್ ಇದ್ದಾವೆ. ಇದರಲ್ಲಿ ನಮಗೆ ಬೇಕಾಗಿರುವಂತಹ ಮೇನ್ ಸ್ಕಾಲರ್ಶಿಪ್ ಯಾವುದು ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟು ದ ವಾರ್ಡರ್ ಆಫ್ BD ಆರ್ ಚೈನಿ ವರ್ಕರ್ಸ್. ಅಂದರೆ BD ಅಥವಾ ಚೈನಿ ವರ್ಕರ್ಸ್ ಇರ್ತಾರಲ್ಲ ಅಂಥ ಪೇರೆಂಟ್ಸ್ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಬರುತ್ತೆ. ಇದು ಮೇನ್ ಕರ್ನಾಟಕದಲ್ಲಿ ಇದು ಕೊಡ್ತಾರೆ. ಮತ್ತು ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ AICT ಅವರು ಕೊಡ್ತಾರಲ್ಲ ಪ್ರಗತಿ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ಗೆ ಗರ್ಲ್ಸ್ ಮಿಸ್ ಮಾಡ್ಕೋಬಾರ್ದು, ಪಕ್ಕ ಅಪ್ಲೈ ಮಾಡ್ಬೇಕು ಇದಕ್ಕೆ. ಈ ಸ್ಕಾಲರ್ಶಿಪ್ಪು ಗರ್ಲ್ಸ್ಗೆ ಮಾತ್ರ, ಅದು ಟೆಕ್ನಿಕಲ್ ಡಿಪ್ಲೊಮಾ ಅಥವಾ ಟೆಕ್ನಿಕಲ್ ಡಿಗ್ರಿ ಓದ್ತಿರೋರಿಗೆ ಮಾತ್ರ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ಪು 50,000ವರೆಗೂ ಇದು ಸ್ಕಾಲರ್ಶಿಪ್ ಕೊಡ್ತಾರೆ ಪ್ರತಿ ವರ್ಷ ಒಬ್ಬೊಬ್ಬರಿಗೆ. ಓಕೆ, 50,000ವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ. ಅಂದರೆ ಟೆಕ್ನಿಕಲ್ ಡಿಗ್ರಿ ಅಂದರೆ BE ಅಂದರೆ ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ ಅಥವಾ BTech ಓದ್ತಾ ಇರ್ತಾರೆ. ಮತ್ತು ಇನ್ನೊಂದು ವಿಷಯ ಲ್ಯಾಟ್ರಲ್ ಎಂಟ್ರಿ, ಡಿಪ್ಲೊಮಾ ಮೇಲೆ ಲ್ಯಾಟ್ರಲ್ ಎಂಟ್ರಿ ಹೋಗಿದ್ದೀರಲ್ವ ಕರ್ನಾಟಕದಲ್ಲಿ, ಅವರು ಸಹ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ನ್ಯಾಷನಲ್ ಮೆನ್ಸ್ ಕಮ್ ಸ್ಕಾಲರ್ಶಿಪ್. ಅಂದರೆ ಇದು ಸ್ಕೂಲ್ ಎಜುಕೇಷನಲ್ಲಿ ಯಾರು ಓದ್ತಾ ಇರ್ತಾರೋ ಅವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಬರೋಂಥ ಸ್ಕಾಲರ್ಶಿಪ್ ಅಂದರೆ ಆಗಲೇ ಹೇಳಿದಾಗೆ ಇದು ST ಸ್ಟೂಡೆಂಟ್ಗೆ ಏನಾದರೂ MPhil ಅಥವಾ PhD ಮಾಡ್ತಾ ಇರ್ತಾರಲ್ವ ಅವರು ಸಹ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಈ ಸ್ಕಾಲರ್ಶಿಪ್ ನೆನ್ನೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸ್ಕಾಲರ್ಶಿಪ್ಗೆ PUCಯಲ್ಲಿ 80% ತಗೊಂಡಿರೋರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದ್ರದ್ದು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಫುಲ್ ಡೀಟೇಲ್ಸ್ ಎಲಿಜಿಬಿಲಿಟಿ ಕೊಟ್ಟಿದ್ದೀನಿ. ಮತ್ತು ಈ ಡಿಸಬಿಲಿಟಿ ಪರ್ಸನ್ಸ್ ಇರ್ತಾರಲ್ವ ಅವರು ಕರ್ನಾಟಕದಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು. ಕರ್ನಾಟಕದಲ್ಲಿರುವಂತಹ ಡಿಸಬಿಲಿಟಿ ಪರ್ಸನ್ಸ್ ಸಹ ಈ ಡಿಸಬಿಲಿಟಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಡಿಸಬಿಲಿಟೀಸ್ ಮತ್ತು ಪ್ರೀ ಮೆಟ್ರಿಕ್ ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟು ಈ NSPಲಿ ಎಷ್ಟು ಸ್ಕೀಮ್ ಬರ್ತಾವೆ ಅಂತ ವರ್ಷಕ್ಕೆ ಇಲ್ಲಿ ತೋರಿಸಿದ್ದೀನಿ. ಅದು ಈ ವರ್ಷ ಓಪನ್ ಆಗಿದೆ. ಅಪ್ಲೈ ಮಾಡಿ ಎಲ್ಲರೂ. ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಆದಷ್ಟು ಬೇಗ ಒಂದು ವೀಡಿಯೋ ಮಾಡಿಬಿಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಆಲನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಮುಂಚಿತವಾಗಿ ನಾನು ಹಾಕೋ ವೀಡಿಯೋಗಳು ತಲುಪ್ತವೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಗ್ರೂಪ್ ಇದೆ, ಡಿಸ್ಕಷನ್ ಮಾಡಿ. ಏನಾದರೂ ಡೌಟ್ ಇದ್ದರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ.